ಏಕಾದಶಿ ಅಂದ್ರೆ 11. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ. ತಿಂಗಳಲ್ಲಿ 2, ವರ್ಷದಲ್ಲಿ 24 ಏಕಾದಶಿಗಳು. ಅದರಲ್ಲಿ ಬಹು ವಿಶೇಷ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ. ಈ ದಿನ ಸತ್ತವರು ನೇರ ಭಗವಂತನ ಪಾದವನ್ನ ಸೇರ್ತಾರೆ, ಅವರಿಗೆ ಮೋಕ್ಷ ಲಭಿಸುತ್ತೆ. ಇದು ನಂಬಿಕೆ. ವಿಷ್ಣು ಪುರಾಣ ವೈಕುಂಠ ಏಕಾದಶಿ ಬಗ್ಗೆ ಏನ್ ಹೇಳುತ್ತೆ ನೋಡಿ. ಮುರ ಅನ್ನೋ ಅಸುರನ ಕಾಟದಿಂದ ಬೇಸತ್ತಂತ ದೇವತೆಯರು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸ್ತಾನೆ. ಆದ್ರೆ ಮುರ ಸಹ ಬಲಶಾಲಿಯಾದ ಅಸುರನಾಗಿದ್ದ. ಯುದ್ಧ ಬಹಳಷ್ಟು ಸಮಯ ನಡೆದ್ರು ಯಾರಿಗೂ ಜಯ ಸಿಗದೆ ಕೊನೆಗೆ ವಿಷ್ಣು ವಿಶ್ರಾಂತಿಗೆ ಸ್ವಲ್ಪ ಹೊತ್ತು ನಿದ್ರಿಸೋ ಸಮಯದಲ್ಲಿ ಆತನ ದೇಹದಿಂದ ಆತನದ್ದೇ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರನನ್ನ ಸಂಹಾರ ಮಾಡುತ್ತಾಳೆ. ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಫೆಮಿನೈನ್ ಎನರ್ಜಿ